ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್. ಅವರು ಉಡುಪಿಯ ಸುಪ್ರಸಿದ್ಧವಾದಂಥ ಸ್ತ್ರೀರೋಗ ತಜ್ಞರು, ಪ್ರಸೂತಿ ತಜ್ಞರು. ಮೇಲಾಗಿ ಭಾರತೀಯ ವೈದ್ಯಕೀಯ ಸಂಸ್ಥೆಯ ಉಡುಪಿ ಶಾಖೆಯ ಅಧ್ಯಕ್ಷರಾಗಿದ್ದಾರೆ. ಈಗ ನಿವೃತ್ತಿ ಅದ್ರ ಜೊತೆಗೆ ತಮ್ಮ ಪ್ರವೃತ್ತಿಯಾದಂಥ ಬರಹವನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅತ್ಯಂತ ಸೃಜನಶೀಲವಾದಂಥ ಸುಸಂಸ್ಕೃತವಾದಂಥ ರಾಜಲಕ್ಷ್ಮಿ ಅವರು ತಮ್ಮ ಸದಾ ಕ್ರಿಯಾಶೀಲರಾಗಿ ಉಡುಪಿಯ ಸುತ್ತಮುತ್ತಲು ಎಲ್ಲ ಮಕ್ಕಳಿಗೂ, ಸ್ಕೂಲು, ಕಾಲೇಜು ಎಲ್ಲರಿಗೂ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ. ಸಮಗ್ರವಾದ ಮಾಹಿತಿ ನೀಡುವಂಥ ವಾತ್ಸಲ್ಯದ ಒಸುಗೆ ಅನ್ನುವ ಪುಸ್ತಕವನ್ನು ಕೂಡ ಬರೆದು ವೀಕ್ಷಕರಿಗೆ ಮತ್ತೆ ಓದುಗರಿಗೆ ಕೊಟ್ಟಿದ್ದಾರೆ. ಇವತ್ತು ಮಾತೃತ್ವದ ಸುರಕ್ಷಿತವಾದಂಥ ದಿನಾಚರಣೆಯನ್ನ ಇಡೀ ವಿಶ್ವ ಆಚರಿಸ್ತಾ ಇದೆ. ಇಂಥ ಸಮಯದಲ್ಲಿ ಯಾಕೆ ಮಾತೃತ್ವಕ್ಕೆ, ಮಾತೃಗಳಿಗೆ ಸುರಕ್ಷೆ ಕೊಡಬೇಕು, ಯಾರಿಂದ, ಯಾಕೆ, ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ ರಾಜಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್, ಧನ್ಯವಾದಗಳು. ನನ್ನ ಬಗ್ಗೆ ಹಾಗೆ ನನ್ನ ಪುಸ್ತಕದ ಬಗ್ಗೆ ಒಂದು 70 ವರ್ಷದ ಹಿಂದೆ ನನಗೆ ನೆನಪಿದೆ. ಚಿಕ್ಕ ಹುಡುಗಿ, ನಾನು ಸುಮಾರು 5 ವರ್ಷದ ಹುಡುಗಿ. ಆಗ 18-20 ವರ್ಷದ ಯುವತಿ ಹೆರಿಗೆ ಹೊತ್ತಿಗೆ ತೀರ್ಕೊಂಡಿದ್ಲು. ಅದು ಹೇಗೆ ಬಿಳಿಸ್ಕೊಂಡು ಪೇಪರಿ ವೈಟ್ ಆಗಿದ್ರು ಅಂದ್ರೆ, ಆ ಹೆಣವನ್ನ ತಗೊಂಡು ಹೋಗ್ತಾ ಇದ್ರೆ ಊರಿನ ಜನರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಆ ಕಿಕ್ಕಿರಿದು ಜನ. ಯಾಕಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಅಕಾಲಿಕ ಮರಣ ಅಂದ್ರೆ ಯಾರಿಗಾದ್ರೂ ದುಃಖ ಆಗುತ್ತೆ ನೋಡಿ. ಎಲ್ರೂ ಅಳ್ತಾ ಇದ್ರು. ಆಗ ನನ್ನ ಪಕ್ಕಕ್ಕಿದ್ದ ದೊಡ್ಡ ಹುಡುಗಿ, ಅವಳು ಗೆಳತಿ, ಅಯ್ಯೋ ನೋಡು ಭೂತ ಆಗಿದ್ದಾಳೆ, ಬೆಳ್ಳಗಾಗಿ ಹೋಗ್ಬಿಟ್ಟಿದ್ದಾಳೆ, ಇನ್ನು ಹುಣಸೆ ಮರದ ಮೇಲೆ ಕೂತ್ಕೊಳ್ತಾಳೆ ಅಂದ್ರೆ ಇಷ್ಟು ಅಜ್ಞಾನ ಇತ್ತು ಆವಾಗ. ಈಗ ನಮಗ್ ಗೊತ್ತು ಆ ತರ ಆದ್ರೆ ಡೆಲಿವರಿ ಹೊತ್ತಿಗೆ ಬ್ಲೀಡಿಂಗ್ ಆಗ್ಬಿಟ್ಟು ಹೈಪರ್ ಟೆನ್ಷನ್ಗೆ ಹೋಗಿ, ಶಾಕ್ಗೆ ಹೋಗಿ ತೀರ್ಕೊಂಡಿರ್ತಾರೆ. ಈಗ ಅದು ಕಡಿಮೆನೂ ಆಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಆದಾಗ ಜನರಿಗೆ ಮರ್ತು ಬಿಟ್ಟಿದ್ದಾರೆ. ಮೊದಲು ಹೇಗಿತ್ತು, ಎಷ್ಟು ಜನ ಸಾಯ್ತಾ ಇದ್ರು, ಈಗ ಹೇಗೆ ಅಂತ ಮರ್ತು ಬಿಟ್ಟಿದ್ದಾರೆ. ನನಗೆ ನೆನಪಿದೆ, 2 ವರ್ಷದ ಹಿಂದೆ ಪಾಪ ಈ ತರ PPH ಆಗಿ ಒಂದು ಪೇಷಂಟ್ ತೀರ್ಕೊಂಡ್ರೆ ಎಲ್ಲರೂ ಸೇರ್ಕೊಂಡು ಆಸ್ಪತ್ರೆ ಓಡೋದು, ಡಾಕ್ಟರ್ ಓಡೋದು. ಪಾಪ ಆ ಗೋಲ್ಡ್ ಮೆಡಲಿಸ್ಟ್ ಗೈನಕಾಲಜಿಸ್ಟ್ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ರು, ಹೆದರ್ಕೊಂಡು, ಬೇಜಾರಾಗಿ. ಅಂದ್ರೆ ಜನರಲ್ಲಿ ಅಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇದೆ. ಆದ್ರಿಂದ ಇದು ಯಾಕೆ ಸಾವು ಆಗತ್ತೆ, ಮೊದಲೆಷ್ಟು ಆಗ್ತಾ ಇತ್ತು, ಈಗ ಎಷ್ಟು ಕಡಿಮೆ ಆಗಿದೆ, ಇದಕ್ಕೆ ಈ ಮಾತ್ರೆಯರಿಗೆ ಮಾತೃತ್ವಕ್ಕೆ ಒಂದು ರಕ್ಷಣೆ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಕಾರಣಗಳನ್ನೆಲ್ಲ ದಯವಿಟ್ಟು ತಿಳಿಸ್ಕೊಡಿ. ಇದರಿಂದ ಎಷ್ಟೋ ಜನರಿಗೆ ಅಜ್ಞಾನದಲ್ಲಿ ಹೋಗಿ ಅವ್ರಿಗೆ ಸುಜ್ಞಾನ ಬೆಳಗುತ್ತೆ ಅಂತ ನನ್ಗನ್ಸುತ್ತೆ. ದಯವಿಟ್ಟು ಹೇಳಿ. ಖಂಡಿತವಾಗಿಯೂ ಮೇಡಮ್, ನೀವ್ ಹೇಳ್ದಂಗೆ ನಾವಿದನ್ನ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೇವೆ, ತಾಯಿಯಂದಿರ ಮರಣ ಸಂಖ್ಯೆ ಅಂತ. 1,00,000 ಜನ ಸಜೀವ ಜನನ ಆದ್ರೆ ಅದಕ್ಕೆ ಎಷ್ಟು ಜನ ತಾಯಂದಿರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಅಂತ. ಪ್ರೆಗ್ನೆಂಟ್ ಆದಾಗಲಿಂದ, ಗರ್ಭಿಣಿ ಆದಾಗಿಂದ ಡೆಲಿವರಿ ಆಗಿ 42 ದಿನಗಳ ಒಳಗೆ ಇಡೀ 10 ತಿಂಗಳ ಕಾಲದಲ್ಲಿ ಯಾವುದೇ ಒಂದು ಮಹಿಳೆಯ ಮರಣ ಸಂಭವಿಸಿದ್ರು ನಾವು ಅದನ್ನ ತಾಯಿ ಮರಣ ಅಂತಾನೆ ತಿಳ್ಕೊಳ್ತೇವೆ. ಈಗ ಒಂದು 10-15 ವರ್ಷದ ಹಿಂದೆ ನೋಡಿದ್ರೆ ಆ ಮರಣದ ಪ್ರಮಾಣ 200-300 ಇತ್ತು. ಆದ್ರೆ ಅದಕ್ಕೋಸ್ಕರ, ಈ ಮರಣದ ಪ್ರಮಾಣವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಜನರಲ್ಲಿ ಹೇಳಿದಾಗೆ, ಹಿಂದೆ ಒಂದು 20 ವರ್ಷಗಳ ಹಿಂದೆ ಹೋದ್ರೆ ಈ ತಾಯಿಯ ಮರಣ ಹೇಳುವಂತದ್ದು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಇದನ್ನ ನಾವು ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಹೇಳ್ತೇವೆ, ತಾಯಿ ಮರಣ ಸಂಖ್ಯೆ ಅಂತ. 1,00,000 ಸಜೀವ ಜನನಕ್ಕೆ, ಸಜೀವವಾಗಿ ಹುಟ್ಟಿದ ಮಕ್ಕಳಿಗೆ ಎಷ್ಟು ತಾಯಂದಿರು ಮರಣ ಹೊಂದಿದ್ರು ಅಂತ. ಒಬ್ಬಾಕೆ ಮಹಿಳೆ ಗರ್ಭಿಣಿಯಾಗಿ ಡೆಲಿವರಿಯಾಗಿ 42 ದಿನಗಳ ಒಳಗೆ, ಈ 10 ತಿಂಗಳಲ್ಲಿ ಯಾವತ್ತೇ ಮರಣ ಸಂಭವಿಸಿದ್ರು ಅದನ್ನ ತಾಯಿಯ ಮರಣ ಅಂತ ತಿಳ್ಕೊಳ್ತೇವೆ. ಹಿಂದಿನ ಕಾಲದಲ್ಲಿ ಒಂದು 20 ವರ್ಷ ಹಿಂದೆ ಇದು 300-400 ಅಂಚಿನಲ್ಲಿತ್ತು. ನಮ್ಮ ವಿಶ್ವಸಂಸ್ಥೆ ಒಂದು SDG, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬೈ 2030, 2030 ಒಳಗೆ ನಾವು ಈ ರೇಟ್ ಅನ್ನ ಮುಟ್ಬೇಕು ಅಂತ ಹೇಳಿತ್ತು. ಅಲ್ಲಿಂದ ಎಲ್ಲರೂ ಜಾಗೃತರಾದ್ರು. ಹಾಗೆ ನಮ್ಮ ಭಾರತ ಸರ್ಕಾರ ಕೂಡ ಜಾಗೃತವಾಗಿ ಸೇಫ್ ಮದರ್ಹುಡ್ ಡೇ ಅಂತ ಒಂದು ಈ ದಿನವನ್ನ, ನಮ್ಮ ಇವತ್ತಿನ ಏಪ್ರಿಲ್ 11 ಸೇಫ್ ಮದರ್ಹುಡ್ ಡೇ ಅಂತ ಮಾಡಿದೆ.
ಯಾವಕ್ಕೆ ಹ್ಮ್. ಈ ದಿನ ಆಯ್ಕೆ ಮಾಡಿತು ಅಂದ್ರೆ ಇದು ಹ್ಮ್. ಕಸ್ತೂರ್ಬಾ ಗಾಂಧಿ ಅವರ ಜನನ ದಿನ ಅಂತೆ. ಅವರ ಓಕೆ. ನೆನಪಿಗೋಸ್ಕರ ಇದನ್ನ ಈ ತರ ಅಂತ ಮಾಡಿದ್ದಾರೆ. ಸೊ ಹ್ಮ್. ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಜನರಲ್ಲಿ ಗರ್ಭಿಣಿಯ ಆರೈಕೆ ಬಗ್ಗೆ ಕಾಳಜಿ ಮೂಡಿಸ್ಲಿಕ್ಕೆ, ಅವರು ಯಾವ ರೀತಿ ಆರೈಕೆ ನಡೆಸ್ಬೇಕು, ಏನೇನ್ ಮಾಡ್ಬೇಕು, ಏನೇನು ಮಾಡಬಾರದು ಅಂತ ಅರಿವು ಮೂಡಿಸ್ಲಿಕ್ಕೆ, ಜೊತೆಗೆ ಹ್ಮ್. ದೇಶದ ಎಲ್ಲಾ ಭಾಗದಲ್ಲಿಯೂ ಹ್ಮ್. ಕ್ವಾಲಿಟಿ ಹೆಲ್ತ್ ಕೇರ್ ಎಲ್ಲರಿಗೂ ದೊರಕುವಂತೆ, ಸುಲಭದಲ್ಲಿ ಹಾ. ದೊರಕುವಂತೆ ಮಾಡ್ಲಿಕ್ಕೆ ಮಾಡಿದ್ದಾರೆ. ಈಗ ಹಾ. ನಾವು ನೋಡ್ತಾ ಹೋದ್ರೆ, ನಾನು ಆಗ್ಲೇ ಹೇಳಿದೆ 200-300 ಇತ್ತು ಅಂತ. ಈಗ ಹ್ಮ್. NFHS ಅಂತ ಇದೆ ನಮ್ಮ ದೇಶದಲ್ಲಿ. ಅದರ ಸರ್ವೆ ಪ್ರಕಾರ 19-21ರಲ್ಲಿ 97ಕ್ಕೆ ಬಂದಿತ್ತದು. 97 ಓಕೆ. ಮರಣ ಆಗಿತ್ತು. ಹ್ಮ್. ಅದು ಹ್ಮ್. ಹ್ಮ್. ಇತ್ತೀಚೆಗೆ ಈ ಒಂದು 4 ತಿಂಗಳ ಹಿಂದೆ ಒಮ್ಮೆ ಸ್ಯಾಂಪಲ್ ರಿಜಿಸ್ಟ್ರಿ ಸರ್ವೆ ಅಂತ ಇರತ್ತೆ, ಅದರ ಹಾ. ಪ್ರಕಾರ 88ಕ್ಕೆ ಇಳಿದಿದೆ ಪರ್ ಹ್ಮ್. ಲ್ಯಾಕ್ ಲೈವ್ ಬರ್ತ್. ಸೊ ನಾವು ಹಾ. ನಮ್ಮ ಗೋಲ್ ನತ್ತ ನಡೀತಾ ಇದ್ದೇವೆ ಅಂತ ಹೇಳಿ ಖುಷಿ ಆಗತ್ತೆ. ಜೊತೆಗೆ ಹ್ಮ್. ನಮ್ಮ ಹ್ಮ್. ಕರ್ನಾಟಕ ಆಲ್ರೆಡಿ ಆ ಗೋಲನ್ನ ಸಾಧಿಸಿದೆ. ಇಲ್ಲಿನ ಹ್ಮ್. ಮರಣ ಪ್ರಮಾಣ, ತಾಯಂದಿರ ಮರಣ ಪ್ರಮಾಣ 58, 1 ಲಕ್ಷದ ಸಜೀವ ಹ್ಮ್. ಜನನಕ್ಕೆ. ಹಾಗಂತ ಹ್ಮ್. ನಾವು ಖುಷಿ ಪಡುದಲ್ಲ, ನಾವ್ ಇನ್ನು ಮುಂದೆಯೂ ಈ ಇನ್ನು ತರ ಇನ್ನು ತಾಯಂದಿರು ಒಬ್ಬರು ಮರಣ ಯಾವ ತಾಯಿನೂ ಹೊಂದದಿರೋ ಹಾಗೆ ಸಾಯ್ಬಾರ್ದು. ಹೌದು. ಕಾಳಜಿ ವಹಿಸ್ಬೇಕು ಅಂತ ಅರಿವು ಮೂಡಿಸ್ಲಿಕ್ಕೆ ಈ ದಿನ ಇರ್ತಾ ಇರೋದು ಮೇಡಮ್. ಹಾ. ಹ್ಮ್. Okay. ಸರಿ, ಈಗ ಸರಿ, ನೀವು ಆಗ ಸರಿ. ಹ್ಮ್. ಕೇಳಿದ್ರಿ ತಾಯಂದ್ರು ಯಾಕೆ ಮರಣ ಹೊಂದ್ತಾರೆ? ನ್ಯಾಚುರಲ್ ಹೌದು. ಪ್ರಕ್ರಿಯೆ ಅಲ್ವಾ, ಗರ್ಭಿಣಿ ಆಗುದು, ಹೆರಿಗೆ ಆಗುದು ಮನೆಯಲ್ಲೇ ಆಗ್ತಿತ್ತು. ಯಾಕೆ ಹೌದು. ಆಗ್ತಾರೆ ಅಂದ್ರೆ, ಹೌದು. ಮೊದಲನೆಯ ಕಾರಣ ನೀವು ಹೇಳಿದಂತಹದ್ದು PPH, ಪೋಸ್ಟ್ ಪಾರ್ಟಮ್ ಹೆಮರೇಜ್, ಹ್ಮ್. ಪ್ರಸವಾನಂತರದ ಬ್ಲೀಡಿಂಗ್ ಆಗುವಂತದ್ದು. ಅದು ಹ್ಮ್. ಅವಳಲ್ಲಿ ಏನೋ ತೊಂದರೆಯಿಂದ ಆಗಿರ್ಬೋದು, ಎನೀಮಿಯಾದಿಂದ ಆಗಿರ್ಬೋದು, ಮಲ್ಟಿಪಲ್ ಪ್ರೆಗ್ನೆನ್ಸಿಯಿಂದ ಆಗಿರ್ಬೋದು, ಅಥವಾ ಹ್ಮ್. ಏನು ಕಾರಣವಿಲ್ಲದೆ ಕೆಲವೊಮ್ಮೆ PPH ಆಗೋದು ಇರುತ್ತೆ. ಅದು ಒಂದನೆಯದು. ಒಂದ್ಸಲ ಎರಡನೆಯದು ಪ್ಲಾಸೆಂಟಾ ಪ್ರೀವಿಯಾ ಅಂತ ಮೊದ್ಲಾಗೋದು ಅಂದ್ರೆ ಆ ಹೌದು, ಪ್ಲಾಸೆಂಟಾನೇ ಜರೆ ಒಂದ್ ಕೆಳಗಡೆ ಕಡೆಗೆ ಇರ್ತಿತ್ತು. ಕೆಳಗಡೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಂತವ್ರಿಗೆ ಬ್ಲೀಡಿಂಗ್ ಹೌದು, ಜಾಸ್ತಿ ಅಂತ. ಈಗ ಬ್ಲೀಡಿಂಗ್ ಅದೆಲ್ಲ ಜಾಸ್ತಿ ಮೊದ್ಲೇ ಆಗುತ್ತೆ. ಮೊದ್ಲೇ ನಿಮ್ ಸ್ಕ್ಯಾನಿಂಗ್ ಅಲ್ಲೆಲ್ಲ ಗೊತ್ತಾಗ್ ಹಾ, ಹೋಗ್ಬಿಡುತ್ತೆ ಸ್ಕ್ಯಾನಿಂಗ್ ಅಲ್ಲಿ ಅಲ್ವಾ? ಮೊದ್ಲೇ ಗೊತ್ತಾಗಿ ಅದನ್ನ ತಡೆಗಟ್ಟುತ್ತೇವೆ ನಾವು, ಅದಾಗಿರ್ಬೋದು. ಹೌದು. ಹೌದು. ಎರಡನೆಯದು ನಂಜು ಅಥವಾ ಇನ್ಫೆಕ್ಷನ್ ಅಥವಾ ಸೆಪ್ಸಿಸ್, ಅದರಿಂದ ಕೂಡ ಸೆಪ್ಸಿಸ್. ಮರಣ ಪ್ರಮಾಣ ಜಾಸ್ತಿ ಹ್ಮ್. ಆಗ್ತದೆ. ಹ್ಮ್. ಮೂರನೇದು ಹ್ಮ್. ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ. ಹಾ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಕ್ಲೆಮ್ಸಿಯಾ ಅಂತ ಗರ್ಭಿಣಿಯರಿಗೆ ಅಂತೀವಿ. ಪ್ರೀ ಆ ಎಕ್ಲೆಮ್ಸಿಯಾ. ಹ್ಮ್. ರಕ್ತದೊತ್ತಡ ಜಾಸ್ತಿ ಆಗುವಂತದ್ದು. ಹಾಗೆ ಹ್ಮ್. ನಾಲ್ಕನೇದಲ್ಲಿ ಟೀನೇಜ್ ಪ್ರೆಗ್ನೆನ್ಸಿ, ಅದನ್ನ ಚಿಕ್ಕ ಹದಿಹರೆಯದ ವಯಸ್ಸಿನಲ್ಲೇನೆ. ಗರ್ಭಧಾರಣೆಯಾಗಿ ಹ್ಮ್. ಹ್ಮ್. ಅನ್ಸೇಫ್ ಅಬಾರ್ಷನ್ಗೆ ಹೋಗಿ ಅವರು ಮರಣ ಹೊಂದುವಂತದ್ದು. ಸೊ ಈ ಎಲ್ಲ ಕಾರಣಗಳಿಂದ ತಾಯಿ ಹ್ಮ್. ಮರಣಗಳಾಗ್ತವೆ. ಸೊ ಇದನ್ನ ಓ. ತಪ್ಪಿಸ್ಲಿಕ್ಕೆ ಎಲ್ಲರಿಗೂ ಸರಿಯಾದ ಆರೈಕೆ ದೇಶದುದ್ದಕ್ಕೂ ಹಳ್ಳಿ ಹಳ್ಳಿಗೂ ಸಿಗ್ಲಿಕ್ಕೋಸ್ಕರ ಈ ದಿನವನ್ನ ಸುರಕ್ಷಿತ ಮಾತೃತ್ವ ದಿನ ಅಥವಾ ಸುರಕ್ಷಿತ ತಾಯ್ತನ ದಿನ ಅಂತ ನಾವು ಆಚರಿಸ್ತೀವಿ. ಓಕೆ. ನಾವೀಗ ಸುರಕ್ಷಿತ ತಾಯ್ತನ ದಿನ ಅಂತಂದಾಗ, ಚಿಕ್ಕ ಹ್ಮ್ ಮಕ್ಕಳು ಅಂತಂದ್ರೆ ಹದಿಹರೆಯದವರು ಅವ್ರು ಹ್ಮ್ ಪ್ರೆಗ್ನೆಂಟ್ ಆಗೋದನ್ನ ನಿಲ್ಸೋದು, ಅದು ಚೈಲ್ಡ್ ಮ್ಯಾರೇಜು ಅದು ಒಂದಾದ್ರೆ, ಇನ್ನೊಂದು ಕಡೆಗೆ ಆ, ಎಲ್ಲ ಇರುತ್ತೆ. ಆದರೂ ಕೂಡ ಅವರು ವೈದ್ಯರ ಹತ್ರ ಸಕಾಲಕ್ಕೆ ಬಂದು ಆ ಟೆಸ್ಟ್‌ಗಳನ್ನ ಮಾಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ನಮ್ಮಲ್ಲಿ 2 ತರ ಇದೆ. ಒಂದು ಕಡೆಗೆ ಅಜ್ಞಾನ ಇದೆ, ಇನ್ನೊಂದು ಕಡೆಗೆ ಅಸಡ್ಡೆನೂ ಇದೆ. ಸೊ ವಿಪರೀತ ಇದ್ರ ಜ್ಞಾನ ಇದೆ. ವಿಪರೀತ ಜ್ಞಾನ ಗೂಗಲ್ ಗುರುಗಳು ಇದ್ದಾರೆ. ಗೂಗಲ್ ಹ್ಮ್ ಮಾಡ್ಕೊಂಡು ಎಲ್ಲ ತಮಗೆ ಗೊತ್ತು ಅನ್ನೋರು ಕೂಡ ಇದ್ದಾರೆ. ಇದ್ರ ಅದೇ. ಮಧ್ಯಕ್ಕೆ ನೀವು ಜನರಿಗೆ ಏನ್ ಹೇಳಕ್ ಬಯಸ್ತೀರಾ? ಓಕೆ, ಜನರಿಗೆ ಈಗ ನಾನು ಹೇಳಿದೆ, ತಾಯಿತನ ಸುರಕ್ಷಿತವಾಗಿರ್ಬೇಕು, ತಾಯಿ ಮಗು ಹ್ಮ್. ಸ್ವಸ್ಥವಾಗಿರ್ಬೇಕು ಅಂದ್ರೆ ಅವರಿಗೆ ಒಂದನೇದಾಗಿ ಅವರು ಹ್ಮ್. ಪ್ರೆಗ್ನೆಂಟ್ ಆಗುವಾಗ ಅವರ ನ್ಯೂಟ್ರಿಷನ್ ಲೆವೆಲ್ಸ್, ಅವರ ಪೌಷ್ಟಿಕಾಂಶಗಳು ಸರಿಯಾಗಿರ್ಬೇಕು. ಅವರಿಗೆ ಹ್ಮ್. ರಕ್ತಹೀನತೆ ಇರಬಾರದು. ಅತಿ ಹ್ಮ್. ಸಣ್ಣ ವಯಸ್ಸಿನಲ್ಲಿ ಅಥವಾ ಅತಿ ದೊಡ್ಡ ವಯಸ್ಸಿನಲ್ಲಿ ಗರ್ಭಿಣಿ ಆಗ್ಬಾರ್ದು. ಆದ್ರೆ ಹ್ಮ್. ಹ್ಮ್. ತೊಂದರೆಗಳು ಜಾಸ್ತಿ. ಜೊತೆಗೆ ಹ್ಮ್. ದೇಹದ ತೂಕ, ಕೃಶಕಾಯ ಆದ್ರೂ ತೊಂದ್ರೆ, ಸ್ಥೂಲಕಾಯ ಆದ್ರೂ ತೊಂದ್ರೆ. ತುಂಬಾ ಸೊ ತೂಕವನ್ನ ದಪ್ಪಗಿದ್ರೂನು ಚೆನ್ನಾಗಿ, ಕಷ್ಟ. ಸೊ ಹಾ, ಎರಡೂ ಕಷ್ಟ. ಸೊ ಅತಿವೃಷ್ಟಿ, ಅದೇ ಅನಾವೃಷ್ಟಿ ಎರಡೂ ಹೇಗೆ ಸರಿ ಎರಡೂನು ಇಲ್ವೋ ಕಷ್ಟ. ಹಾಗೆ, ಹಾ, ಯಾವಾಗ ತುಂಬಾ ಕೃಷಿಯಾಗಿದ್ರೂನು ಕಷ್ಟ, ಈ ಕಡೆಗಿದ್ರು ಕಷ್ಟ. ಹೇಳಿ. ಕಷ್ಟ ಆಗಿದೆ ಹಾಗೆ. ಜೊತೆಗೆ ಅವರ ಆಪ್ಟಿಮಮ್ ಹೆಲ್ತ್ ಅಂತ ಹೇಳ್ತೇವೆ, ನಮ್ಮ ಶುಗರ್, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ, ಥೈರಾಯ್ಡ್ ಎಲ್ಲವೂ ಚೆನ್ನಾಗಿ ಆಗಿ ಪ್ರೆಗ್ನೆಂಟ್ ಆಗ್ಬೇಕು ಹ್ಮ್. ಅಂತ. ಈಗ ಹ್ಮ್. ಮಾತೃತ್ವ ಚೆನ್ನಾಗಿರ್ಬೇಕು ಅಂದ್ರೆ ಬರೇ ತಾಯಿ ಒಬ್ಬಳ ಕರ್ತವ್ಯ ಅಲ್ಲ ಅದು. ತಾಯಿ, ಅವಳ ಹ್ಮ್. ಸುತ್ತಲಿನ ಹ್ಮ್. ಕುಟುಂಬ, ಸಮಾಜ, ಗವರ್ಮೆಂಟ್, ಹೆಲ್ತ್ ಕೇರ್ ವರ್ಕರ್ಸ್, ನಾವು ವೈದ್ಯರು, ಎಲ್ಲರ ಎಲ್ಲರೂ ಕಾಳಜಿ ಜವಾಬ್ದಾರಿ ಇರುತ್ತೆ. ವಹಿಸ್ಬೇಕು. ಹೌದು, 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 ಹೌದು. ಆಯ್ತು. ಈಗ ಚೆನ್ನಾಗಿ ಆಪ್ಟಿಮಮ್ ಹೆಲ್ತ್ ಅಲ್ಲಿ ಪ್ರೆಗ್ನೆಂಟ್ ಆದ ಮೇಲೆ ಸರಿಯಾದ ಹ್ಮ್. ಆಂಟಿನೇಟಲ್ ಚೆಕಪ್, ಅಂದ್ರೆ ಅವಳು ಗರ್ಭಿಣಿಯ ಆರೈಕೆ, ತಿಂಗಳಿಗೆ ಅವಳು ಚೆಕಪ್ ಮಾಡಿಸ್ಕೊಳ್ಬೇಕು, ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು. ಆಮೇಲೆ ಆದಷ್ಟು ಮಟ್ಟಿಗೆ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಅವಳು ಹೆರಿಗೆ ಆಗುವಂತೆ ನೋಡ್ಕೊಳ್ಬೇಕಾಗತ್ತೆ. ಹಾಗೆ. ಆಮೇಲೆ ಹ್ಮ್. ಏನಾದ್ರೂ
ಡೇಂಜರ್ ಸೈನ್ಸ್ ಇದ್ರೆ ತಲೆ ಹ್ಮ್. ತಿರುಗುವಂತದ್ದು, ಬ್ಲೀಡಿಂಗ್ ಆಯ್ತು, ಕೈ ಕಾಲು ಹ್ಮ್. ದಪ್ಪ ಆದಂತದ್ದು, ಅತೀವ ಹೊಟ್ಟೆ ವಾಂತಿ ನೋವು ಬಂತು. ಆಗುವಂತದ್ದು, ಆ ಹ್ಮ್. ಅಂತದಿದ್ರೆ ಕೂಡ್ಲೇ ಡಾಕ್ಟರ್ಗಳ ಸಲಹೆ ಪಡೆಯುವಂತೆ. ಹಾಗೆ ಹ್ಮ್. ಕೆಲವು ಹ್ಮ್. ತಪ್ಪು ತಿಳುವಳಿಕೆಗಳಿದಾವೆ, ಮಿತ್ ಹೌದು. ಬಸ್ಟಿಂಗ್ ಮಾಡುವಂತದ್ದು. ಅದು ಹ್ಮ್. ಸೇಫ್ ಡೆಲಿವರಿ ಆಗ್ಲಿಕ್ಕೆ ಬಿಡುದಿಲ್ಲ ಅಂತದನ್ನ, ಹ್ಮ್. ಆ ತಿಳುವಳಿಕೆಯನ್ನ ಹೋಗಲಾಡಿಸುವಂತದ್ದು. ಅಂದ್ರೆ ಜೊತೆಗೆ ಮೂಢನಂಬಿಕೆಗಳು, ಅಪನಂಬಿಕೆಗಳು, ಆಮೇಲೆ ಅದೇನೋ ಯಾರೋ ತಲೆಯಲ್ಲಿ ತುಂಬಿದ್ದು ಅದು ಹೋಗೋದೇ ಇಲ್ಲ. ಆ ಮೂಢನಂಬಿಕೆಗಳನ್ನ ಹೇಗೆ ದೂರ ಮಾಡ್ತೀರಿ? ಆ ನೀವ್ ಹೇಳಿದ್ರಿ ಇವಾಗ ಮಿತ್ ಬಸ್ಟ್ ಮಾಡೋದು ಏನು ಅಂತ ಕೇಳಿದ್ರಿ ಮೇಡಮ್. ಹ್ಮ್. ಈಗ ಸೇಫ್ ಮದರ್ಹುಡ್ ಅಲ್ಲಿ ಆಂಟಿನೇಟಲ್ ಕೇರ್ ಜೊತೆ ಪೋಸ್ಟ್ ನೇಟಲ್ ಕೇರ್ ಕೂಡ ಇದೆ. ಪೋಸ್ಟ್ ಹ್ಮ್. ನೇಟಲ್ ಕೇರ್ ಹೇಳಿದಾಗ ಬಾಣಂತಿ ಅಂತ ಬಂದಾಗ ನಮ್ಮ ಜನಗಳು ಇನ್ನೂ ಎಷ್ಟು ನಾವು ತಿಳುವಳಿಕೆ ಹೇಳಿದ್ರು ನೀರು ಕೊಡುದಿಲ್ಲ. ಎಷ್ಟೋ ಹ್ಮ್. ಮಹಿಳೆಯರು ಬಂದು ನನ್ನ ಹತ್ರ ಹೇಳ್ತಾರೆ, ಮೇಡಮ್ ಹುಡುಕಿ ಹುಡುಕಿ ಕುಡಿತೇವೆ ಅಂತ. ಸೊ ನಾವು ಹ್ಮ್. ಅವರಿಗೆ ಅರಿವನ್ನ ಏನ್ ಕೊಡ್ತೇವೆ ಅಂದ್ರೆ, ನೀರು ಚೆನ್ನಾಗಿ ಕುಡಿದ್ರೆ ಹಾಲ್ ಚೆನ್ನಾಗಾಗತ್ತೆ, ಹಾಲಿನ ಕ್ವಾಲಿಟಿ ಹೌದು. ಚೆನ್ನಾಗಾಗತ್ತೆ, ಎದೆ ಹಾಲಿದ್ದು. ಅವರಲ್ಲಿ ಹೌದು. ಬಾಣಂತಿಯರಲ್ಲಿ ಮಲಬದ್ಧತೆ ಬರುವುದಿಲ್ಲ, ಅದರಿಂದಾಗಿ ಹ್ಮ್. ಮಲ ವಿಸರ್ಜನೆ ಆಗುವಾಗ ರಕ್ತ ಹೋಗುದಿಲ್ಲ, ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂತದ್ದು, ಮೂತ್ರದ ಸೋಂಕು ಆಗುದಿಲ್ಲ. ಈ ರೀತಿ ಅವರಿಗೆ ತಿಳುವಳಿಕೆಯನ್ನ ಕೊಡುವಂತದ್ದು ಮಿತ್ ಬಸ್ಟಿಂಗ್ ಅಂದ್ರೆ ಅದು. ಹಾಗೆ ತಾಯ್ತನ ಸುರಕ್ಷಿತವಾಗಿರ್ಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಾಗ್ತದೆ, ಅದನ್ನು ನಾವು ಹ್ಮ್. ಅವರಿಗೆ ಹೇಳ್ತೀವಿ. ಹ್ಮ್. ಆಮೇಲೆ ಅವರ ಲೈಫ್ ಸ್ಟೈಲ್ ಅನ್ನೇ ಚೆನ್ನಾಗಿ ಮಾಡ್ಕೊಳ್ಳುವಂತೆ, ಹೆಲ್ದಿ ಲೈಫ್ ಸ್ಟೈಲ್ ಅವರದಾಗಿಸ್ಕೊಳ್ಳುವಂತೆ, ಹ್ಮ್. ಹಿತವಾದ ಊಟ, ಮಿತವಾದ ಆಹಾರ ವಿಹಾರ, ಹಾಗೆ ಎಕ್ಸಸೈಸ್, ಆಮೇಲೆ ಹಿತವಾಗ ಹೆಲ್ದಿ ನಿದ್ರೆ, ಥಿಂಕಿಂಗ್ ಮಲಗೋದು ಕೂಡ ಚೆನ್ನಾಗಿ ಮಲಗಬೇಕು. ಮಾಡುದು, ಹೆಲ್ದಿ ಮೊಬೈಲ್ ಥಿಂಕಿಂಗ್ ಹಿಡ್ಕೊಂಡು ಪ್ರಮೋಟ್ ಮಾಡ್ಲಿಕ್ಕೆ ನಿದ್ರೆಗೆಡಬಾರ್ದು. ಹೇಳ್ತೇವೆ. ಹೌದು, ಅದನ್ನು ಹೇಳ್ತೇವೆ. ಹ್ಮ್. ಜೊತೆಗೆ ಮೇಡಮ್ ನಮ್ಮ ಗವರ್ಮೆಂಟ್ ಕೂಡ ಸುಮಾರು ಕೆಲಸಗಳನ್ನ ಮಾಡುತ್ತೆ, ಹಲವಾರು ಯೋಜನೆಗಳಿದಾವೆ ಇವಾಗ. ಹ್ಮ್. ಎಲ್ಲಾ ಹ್ಮ್. ತಾಯಂದಿರಿಗೂ ಫ್ರೀ ಆಗಿ ಚೆಕಪ್, ಡೆಲಿವರಿ ಮನೆಗೆ ಮುಟ್ಟಿಸುವಂತಹದ್ದಿದೆ. ಹ್ಮ್. ಮೊದಲನೇದಾಗಿ ಜನನಿ ಸುರಕ್ಷಾ ಯೋಜನೆ ಅಂತ ಇದೆ, ತಾಯಿ ಓ. ಸುರಕ್ಷಿತವಾಗಿರುವಂತೆ ಕೇರ್ ಕೊಡುವಂತದ್ದು. ಹ್ಮ್. ಎರಡನೇದು ಜನನಿ ಮತ್ತೆ ಶಿಶು ಸುರಕ್ಷಾ ಯೋಜನೆ ಅಂತಿದೆ, ಮಗು ಹ್ಮ್. ಹುಟ್ಟಿದ್ಮೇಲೆ 1 ತಿಂಗಳವರೆಗೂ ಮಗುವಿನ ಹ್ಮ್. ಪೌಷ್ಟಿಕತೆಯನ್ನ ನೋಡ್ಕೊಳ್ಳುವಂತದ್ದು. ಇದರಲ್ಲಿ ಅವರ ತಪಾಸಣೆ ಫ್ರೀ ಆಗಿರ್ತದೆ, ಅವರಿಗೆ ಬೇಕಾದ ಟೆಸ್ಟ್ಗಳು, ಸ್ಕ್ಯಾನಿಗಳು, ಸಿಸೇರಿಯನ್ ಹ್ಮ್. ಬೇಕಾದ್ರೆ ಅದು, ಆಂಬ್ಯುಲೆನ್ಸ್ ಸರ್ವಿಸ್, ರಕ್ತ ಬೇಕಾದ್ರೂ ಎಲ್ಲವನ್ನು ಫ್ರೀ ಆಗಿ ಒದಗಿಸ್ತಾರೆ. ಜೊತೆಗೆ ಹ್ಮ್. ಮಾತೃ ವಂದನ ಅಂತ ಒಂದು ಯೋಜನೆ ಇದೆ, ಹ್ಮ್. ಅದರಲ್ಲಿ 5,000 ರಿಂದ 5,000 6,000 ರೂಪಾಯಿ ಕೊಡ್ತಾರೆ. ಅದು ಸ್ಪೆಷಲ್ ಆಗಿ ಹೆಣ್ಣು ಮಗು ಹ್ಮ್. ಆಯ್ತು ಅಂದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ, ಅವರ ಆರೋಗ್ಯವನ್ನ ಹ್ಮ್. ಕಾಪಾಡಿಕೊಳ್ಳಿ ಅಂತ. ಜೊತೆಗೆ ಹ್ಮ್. ಪ್ರಧಾನ ಮಂತ್ರಿ ಸ್ವಸ್ಥ ಮಾತೃತ್ವ ಯೋಜನೆ ಅಂತ ಒಂದಿದೆ. ಪ್ರತಿ ತಿಂಗಳ 9 ತಾರೀಕಿಗೆ ನಾವು ಹ್ಮ್. ಪ್ರೈವೇಟ್ ಡಾಕ್ಟರ್ಸ್ ಕೂಡ, ಹೊರಗಿನ ಇವರು ಕೂಡ ಗವರ್ಮೆಂಟ್ ಅಲ್ಲಿ ಹೋಗಿ ಫ್ರೀ ಆಗಿ ಸರ್ವಿಸ್ ಕೊಡ್ತೇವೆ, ಹೈ ಓ. ರಿಸ್ಕ್ ಪ್ರೆಗ್ನೆನ್ಸಿಯನ್ನ ಓ. ನೋಡ್ತೇವೆ. ಇದು ಎಕ್ಸ್ಟೆಂಡೆಡ್ ಪಿ ಎಂ ಗೊತ್ತಿರ್ಲಿಲ್ಲ ಎಸ್ ಎಂ ಎ ನನಗೆ. ಅಂತ ಇದೆ. ಓ. ಆ ಹಾ. ಎಕ್ಸ್ಟೆಂಡೆಡ್ ಪಿ ಎಂ ಎಸ್ ಎಂ ಎ ಅಂತ ಇದೆ, ಅದು 24ನೇ ತಾರೀಕಿಗೆ ಆಗತ್ತೆ. ಅದರಲ್ಲಿ ಹ್ಮ್. ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಜಾಸ್ತಿ ಒತ್ತಡ ಕೊಡ್ತೀವಿ, ಜಾಸ್ತಿ ಹ್ಮ್. ಕೇರ್ ಕೊಡ್ತೀವಿ. ಹ್ಮ್. ಏನ್ ಮಾಡ್ತೀವಿ ಅಂದ್ರೆ, ಒಂದೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೂ ಒಂದೊಂದು ಆಶಾ ಓ. ವರ್ಕರ್ಸ್ ಅನ್ನ ಆಯೋಜನೆ ಮಾಡ್ತೀವಿ. ಅದು ಆಶಾ ಓ. ವರ್ಕರ್ ನ ಜವಾಬ್ದಾರಿ ಆ ಹೆಣ್ಣು ಮಗು ಹ್ಮ್. ಚೆನ್ನಾಗಿ ಟೆಸ್ಟ್ ಗೆ ಬಂದು ಸುರಕ್ಷಿತವಾಗಿ ಡೆಲಿವರಿ ಆಗ್ಲಿ ಹ್ಮ್. ಹೇಳುವಂತದ್ದು. ಜೊತೆಗೆ ಮಗುವಿನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಯೋಜನೆಗಳು ಹ್ಮ್. ಇದಾವೆ. ಸೊ ಸುರಕ್ಷಿತ ಮಾತೃತ್ವ ಅಂದ್ರೆ ಹ್ಮ್. ತಾಯಿ ಒಬ್ಳೇ ಅಲ್ಲದೆ ಅವಳ ಕುಟುಂಬ, ವೈದ್ಯರು, ಆ ಹೆಲ್ತ್ ಸಮಾಜ, ಕೇರ್ ವರ್ಕರ್ಸ್, ಸರ್ಕಾರ, ಆರೋಗ್ಯ ಕಾರ್ಯಕರ್ತರು, ಹಾಗೆ ಆಶಾ ಸರಕಾರ, ಕಾರ್ಯಕರ್ತೆಯರು. ಎಲ್ಲರೂ ಹ್ಮ್. ಕೈ ಜೋಡಿಸಿ ಮಾಡುವಂತ ಒಂದು ಕೆಲಸ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ನೋಡಿದ್ರ ವೀಕ್ಷಕರೇ, ರಾಜಲಕ್ಷ್ಮಿ ಅವರು ಎಷ್ಟು ಎಳೆ ಎಳೆಯಾಗಿ ನಿಮಗೆ ಒಂದು ಮಗು ಹೇಳ್ದಾಗ ಹೇಳ್ಕೊಟ್ಟಿದ್ದಾರೆ. ಸರ್ಕಾರ ಇಷ್ಟೊಂದು ಯೋಜನೆಗಳನ್ನ ಇಟ್ಕೊಂಡು ಸಹಾಯ ಮಾಡ್ತಾ ಇರ್ಬೇಕಾದ್ರೆ, ಎಲ್ಲವೂ ನಿಮ್ಗೆ ಉಚಿತವಾಗಿ ಸಿಗ್ತಾ ಇರ್ಬೇಕಾದ್ರೆ, ನಿಮ್ಮ ಆರೋಗ್ಯದ ಕಡೆಗೆ ನೀವು ಖಚಿತವಾಗಿ ಗಮನ ಕೊಟ್ಟು ಸುರಕ್ಷಿತವಾದಂತಹ ತಾಯಂದಿರು ಮತ್ತೆ ಮಕ್ಕಳು ಹುಟ್ಲಿ ಅಂತ ಹಾರೈಸ್ತೀವಿ. ತಮ್ಮೆಲ್ರಿಗೂ ಶುಭವಾಗ್ಲಿ. ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ನಮಸ್ಕಾರ. ಧನ್ಯವಾದಗಳು.